ಸಿದ್ಧಾರೂಢ ಕಥಾಮೃತದ 48ನೇ ಅಧ್ಯಾಯ. 48ನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ಪಠಿಸಿ ಸಿದ್ಧ ಚರಿತ್ರವನು 7 ದಿನಗಳೊಳು ಪ್ರೇಮದಿ ಕಠಿಣತರ ಭೂತದ ಮಹಾಬಾಧೆಯ ಕಳೆಯುತತಿ ಸುಲಭದಿ ಮರಣ ವಂದಿದ ಬಾಲೆಯನು ಸದ್ಗುರು ವಿಭೂತಿ ಪ್ರಭಾವದಿ ಕರುಣೆಯಿಂದಲಿ ಬದುಕಿಸಿದ ಸನ್ಯಾಸಿ ಬಂದತಿ ತವಕದಿ ಸನ್ಯಾಸಿ ಬಂದತಿ ತವಕದಿ. ಬ್ರಹ್ಮಾನಂದ ಅವಿನಾಶಿಯಾಗಿರುವಂತಹ ನೀನು ಸಿದ್ಧರೂಪದಿಂದ ಅವತರಿಸಿರುತ್ತಿ. ಜೀವನ ಅಜ್ಞಾನ ರಾತ್ರಿಯನ್ನು ಕಳೆದು ಆತನನ್ನು ಜ್ಞಾನ ಪ್ರಕಾಶದಲ್ಲಿಟ್ಟು ಬಿಡುವಿ. ಸದ್ಗುರುವಿನ ಹೊರತು ಜೀವನು ಅಸಹಾಯನಾಗಿದ್ದಾನೆ. ಶಾಸ್ತ್ರಗಳನ್ನು ಪಠಿಸಿದರೂ ಸತ್ಯಾರ್ಥವು ತಿಳಿಯಲಾಗದು. ಬ್ರಹ್ಮಭಾವವು ಯಾಗೆ ಹೊಂದತಕ್ಕದ್ದೆಂದು ಆ ಸದ್ಗುರುದೇವನೇ ಹೇಳಬೇಕಾಗಿರುವುದು. ಸದ್ಗುರುವಿನ ವಿನಃ ಬೇರೆ ಗತಿಯೇ ಇಲ್ಲ. ಅವನನ್ನು ಕುರಿತು ಶರಣು ಹೋಗದಿದ್ದರೆ ವೃತ್ತಿತ್ತಿ ವ್ಯರ್ಥವೇ ಸರಿ. ಸದ್ಗುರು ಮೂರ್ತಿಯು ಒಲಿಯದಿದ್ದರೆ ಇಹಪರದ ಸಂಪತ್ತಿಯಾದರೂ ನಿರುಪಯೋಗವಾಗಿರುವುದು. ಆ ಸದ್ಗುರುವನ್ನು ಸದ್ಭಾವದಿಂದ ನಮಿಸಿದರೆ ಸಂಸಾರ ಚಿಂತೆಯು ಸಮೂಲು ನಾಶವಾಗುತ್ತದೆ ಮತ್ತು ಎಲ್ಲ ಅಹಮ್ಮತೆಯು ಲಯವಾಗಿ ಮುಕ್ತಿಕಾಂತಿ ಪರಿಸುವಳು. ಸದ್ಗುರು ರಾಯನನ್ನು ಮರೆಯುವಂಥವರಿಗೆ ಸರ್ವ ಪ್ರಕಾರದ ವಿಪತ್ತುಗಳು ಸಂಸಾರದಲ್ಲಿ ಪ್ರಾಪ್ತವಾಗುವು. ಆಮೇಲೆ ಅವರು ಸದ್ಗುರುವನ್ನು ಕುರಿತು ಶರಣು ಹೋಗುವರು. ಇರಲಿ, ಈಗ ಚರಿತ್ರೆ ಕಥನವನ್ನು ಶ್ರವಣ ಮಾಡುವಂತರಾಗಿರಿ. ಸದ್ಗುರುರಾಯನ ಚರಿತ್ರವು ಶ್ರವಣಕ್ಕೆ ಬಹು ಮಧುರವಾದದ್ದು. ಇಷ್ಟೇ ಅಲ್ಲ, ಅದನ್ನು ಕೇಳುವುದರಿಂದ ಬಹುಬಂಧನವು ಹರಿದು ಹೋಗಿ ಜೀವನು ನಿತ್ಯಾನಂದವನ್ನು ಭೋಗಿಸುವನು. ಬಾಗಲಕೋಟೆ ಎಂಬ ನಗರದಲ್ಲಿ ಶ್ರೀಮಂತ ಎಂಬ ಹೆಸರಿನ ಒಬ್ಬ ಗೌಡನಿರುವನು. ಆತನಿಗೆ ದ್ರವ್ಯ ಬಹಳ ಇರುವುದು, ಆದರೆ ದೇವರನ್ನು ಭಜಿಸುತ್ತಿದ್ದಿಲ್ಲ. ಆತನು ರಾತ್ರಿ ಹಗಲು ದೊಡ್ಡ ವ್ಯವಹಾರದ ಚಿಂತೆ ಮಾಡುತ್ತಿದ್ದು ಜನರಿಂದ ಕೊಡತಕ್ಕೊಳ್ಳುವ ಧ್ಯಾನವೇ ಅವನಿಗೆ ಯಾವಾಗಲೂ ಇರುವುದು. ಆತನ ಮಗಳು ರುಕ್ಮಿಣಿ ಎಂಬುವಳು ಬಹಳ ಸುಲಕ್ಷಣೆ ಮತ್ತು ಸದ್ಗುಣಮಣಿ ಇರುವಳು. ಆದರೆ ಇವಳಿಗೆ ಒಂದು ಭೂತಬಾಧೆ ಇರುವುದರಿಂದ ತಾಯಿ ತಂದೆಯವರಿಗೆ ಇದೊಂದು ದೊಡ್ಡ ಚಿಂತೆ ಇತ್ತು. ಒಮ್ಮೆ ಭೂತ ಬಂದು ರುಕ್ಮಿಣಿಯು ಏನಾದರೂ ಬಡಬಡಿಸಿ ತನಗೆ ವಿವಾಹ ಮಾಡುವುದಿಲ್ಲವೆಂದು ತಂದೆ ತಾಯಿಗಳಿಗೆ ಬೈಯುತ್ತಿದ್ದಳು. ಅವಳ ಈ ಸ್ಥಿತಿಯನ್ನು ನೋಡಿ ಶ್ರೀಮಂತನು ಬಹಳ ಚಿಂತಾಕ್ರಾಂತನಾಗಿರುವಾಗ ಅಕಸ್ಮಾತ್ ಅಲ್ಲಿಗೆ ಅಂಕಲಕೋಟೆ ಶರಣಪ್ಪನು ಬಂದನು. ಆತನು ಸಿದ್ಧಾರೂಢರ ನಿಕಟ ಭಕ್ತನಿರುತ್ತಿದ್ದು ಸದ್ಗುರು ಕೀರ್ತಿಯನ್ನು ಊರೂರುಗಳಲ್ಲಿ ಕೀರ್ತನೆ ಮಾಡಿ ಪಸರಿಸುತ್ತಿರುವನು. ಶ್ರೀ ಸಿದ್ಧರ ಕೀರ್ತಿಯ ವಿನಃ ಜನರಿಗೆ ಮತ್ತೊಂದು ಹೇಳಲಾರದು. ರುಕ್ಮಿಣಿಯನ್ನು ನೋಡಿ ಶರಣಪ್ಪನು ಶ್ರೀಮಂತನಿಗೆ, ಇವಳ ದಶೆಯಿಂದ ನೀವು ಚಿಂತೆ ಮಾಡಬೇಡ್ರಿ. ಇವಳು 7 ದಿನ ತನಕ ಸಿದ್ಧ ಚರಿತ್ರೆಯನ್ನು ಪಠಿಸಿದ್ದಾದರೆ ಅದರಿಂದ ಸರ್ವ ಪೀಡೆಗಳು ನಿವಾರಣೆಯಾಗುವು. ನಿತ್ಯ ಸಿದ್ಧ ಸ್ಮರಣೆಯನ್ನು ಮಾಡಬೇಕು ಮತ್ತು ಆತನ ಪಾದೋದಕವನ್ನು ಸೇವಿಸಬೇಕು. ಈ ಪ್ರಕಾರ ಮಾಡಿದ್ದಾದರೆ ನಿಶ್ಚಯವಾಗಿ ಬಾಧೆಯು ನಿವಾರಣೆಯಾಗುವುದು ಎಂದು ಅದದ್ದು ಕೇಳಿ ಶ್ರೀಮಂತನು ಬಹಳ ದ್ರವ್ಯ ಖರ್ಚು ಮಾಡಿದೆ. ಅನೇಕ ಮಂತ್ರ ತಂತ್ರಗಳನ್ನು ಯೋಜಿಸಿದೆ. ಬಹಳ ದೇವರಿಗೆ ಅರಿಕೆ ಬೇಡಿಕೊಂಡೆ, ಆದರೆ ಅದೆಲ್ಲವೂ ನಿಷ್ಫಲವಾಯಿತು. ಇಷ್ಟರಿಂದ ಗುಣ ಸಿಕ್ಕದಿರುವಾಗ ಒಂದು ಪುಸ್ತಕ ಓದಿದ ಮಾತ್ರದಿಂದ ಏನಾದೀತು ಎಂದು ಅಂದದ್ದು ಕೇಳಿ ಆತನನ್ನು ಕುರಿತು ಶರಣಪ್ಪನು, ಎಲೆ ಶ್ರೀಮಂತನೇ, ಶ್ರೀ ಸಿದ್ಧಾರೂಢರ ಮಹಿಮೆ ನಿನಗೆ ಗೊತ್ತಿರುವುದಿಲ್ಲ. ಅದು ಅಗಾಧವಾಗಿಯೂ ನಿರುಪಮವಾಗಿಯೂ ಇದ್ದು ಅದರ ಪ್ರಭಾವಕ್ಕೆ ಸೀಮೆ ಇರುವುದಿಲ್ಲ. ಇದರ ಪ್ರತೀತಿಯು ನಮಗೆ ಪ್ರತ್ಯಕ್ಷ ಅನುಭವಕ್ಕೆ ಬಂದಿರುತ್ತದೆ. ಉಣಕಲ್ಲಿನಲ್ಲಿ 2 ಸ್ತ್ರೀಯರಿಗೆ ಇದಕ್ಕೂ ವಿಶೇಷ ಭೂತಬಾಧೆ ಇರುವಾಗ ಸಿದ್ಧನಾಮ ಮತ್ತು ಕೀರ್ತಿಯ ಶ್ರವಣ ಮಾಡುತ್ತಿದ್ದ ಕ್ಷಣವೇ ಭೂತಗಳು ವಿಶೇಷವಾಗಿ ಬಿಟ್ಟು ಹೋದವು. ಸದ್ಭಾವದಿಂದೊಡಗೂಡಿ 7 ದಿನ ಸದ್ಗುರು ನಾಮವನ್ನು ಜಪಿಸುತ್ತಿದ್ದು ಆತನ ಕೀರ್ತನೆಯನ್ನು ಶ್ರವಣ ಮಾಡುವುದರಿಂದ ಎಂಥ ಕಠಿಣ ಭೂತವಾದರೂ ಬಿಟ್ಟು ಹೋಗುವುದು ಎಂದು ಹೇಳಿದ್ದನ್ನು ಕೇಳಿ ಶ್ರೀಮಂತನು, ಹಾಗಾದರೆ ರುಕ್ಮಿಣಿಯು ಚರಿತ್ರೆಯನ್ನು ಓದಲಿ, ಪಾದೋದಕಕ್ಕೆ ಹೇಗೆ ಮಾಡಲಿ, ವ್ಯವಹಾರಕ್ಕೆಂದು
ಸಿದ್ಧಾರೂಢರ ಸ್ಥಾನಕ್ಕೆ ಹೋಗಿ ಅವರ ದರ್ಶನ ಮಾಡಿಕೊಳ್ಳಲಿಕ್ಕೆ ನನಗೆ ವೇಳೆ ಸಿಗುವುದಿಲ್ಲ. ಹಾಗಾದರೆ ಹುಬ್ಬಳ್ಳಿಗೆ ಒಬ್ಬ ಮನುಷ್ಯರನ್ನು ಕಳುಹಿಸಿ ಪಾದೋದಕವನ್ನು ತರಿಸುವೆನು ಎಂದು ಹೇಳಿದನು. ಶರಣಪ್ಪನು ಒಂದು ಚರಿತ್ರೆಯನ್ನು ರುಕ್ಮಿಣಿಯ ಕೈಯಲ್ಲಿ ಕೊಟ್ಟು ಸಿದ್ಧನಾಮದ ಘೋಷಣೆ ಮಾಡಿದನು. ಅದನ್ನು ಕೇಳಿದ ಕೂಡಲೇ ಅವಳಿಗೆ ದೇಹದ ಮೇಲೆ ಸ್ಮೃತಿ ಬಂದು ತನ್ನ ತಂದೆಯನ್ನು ಕುರಿತು, ಹೇ ಭಜನವು ನನಗೆ ಬಹಳ ಸುಖಕರವಾಗಿ ಕಾಣಿಸುತ್ತದೆ, ಅದನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿದೆ, ಅದನ್ನೇ ನಾನು ಸರ್ವದಾ ಮಾಡುತ್ತಿರುವೆನು ಎಂದು ಅಂದಳು. ಆಮೇಲೆ ಶರಣಪ್ಪನು ರುಕ್ಮಿಣಿಗೆ, ನೀನು ಇದೇ ನಾಮದಿಂದ ನಿತ್ಯ ಭಜನೆ ಮಾಡುತ್ತಿರು, ಇದರಿಂದ ನಿನಗಿರುವ ಎಲ್ಲ ಬಾಧೆಯೂ ಹೋಗುವುದು ಮತ್ತು ತಿರುಗಿ ಬರಲಾರದು ಎಂದು ಹೇಳಿ ಅವಳ ಕಿವಿಯಲ್ಲಿ ಆ ನಾಮ ಮಂತ್ರವನ್ನು ಉಪದೇಶಿಸಿದನು ಮತ್ತು ಚರಿತ್ರೆ ಪಠಣವನ್ನು ಮಾಡಲಿಕ್ಕೂ ಹೇಳಿದನು. ಇದರಿಂದ ಇವಳ ಮನಸ್ಸಿಗೆ ಬಹಳ ಆನಂದವಾಗಿ ಇದೇ ಪ್ರಕಾರ ನಾನು ಮಾಡುವೆನು ಎಂದು ಹೇಳಿದಳು. ಶರಣಪ್ಪನು ಹೀಗೆ ಅವಳಿಗೆ ಉಪದೇಶವನ್ನು ಮಾಡಿ ಅಲ್ಲಿಂದ ಹೊರಟು ಹೋದನು. ಶ್ರೀಮಂತನು ಸದ್ಗುರು ಪಾದತೀರ್ಥಕ್ಕೋಸ್ಕರ ಹುಬ್ಬಳ್ಳಿಗೆ ಒಬ್ಬ ಮನುಷ್ಯನನ್ನು ಕಳುಹಿಸಿದನು. ತೀರ್ಥವು ಬರುತ್ತಲೇ ಅದನ್ನು ರುಕ್ಮಿಣಿಗೆ ಕೊಟ್ಟನು. ಅದರ ಸೇವನೆಯಿಂದ ಅವಳ ಮನಸ್ಸು ಪೂರ್ಣ ಸ್ವಸ್ಥವಾಗಿ ಚರಿತ್ರ ಪಠಣವನ್ನು ನಿತ್ಯ ಸಪ್ರೇಮ ನಾಮಸ್ಮರಣೆಯನ್ನು ಆರಂಭಿಸಿದಳು. ಇದರಿಂದ ಭೂತವು ಸ್ಥಾನ ಬಿಟ್ಟು ಹೋಯಿತು. ಪುನಃ ಅವಳು ಕಡೆಗೆ ಬರಲೇ ಇಲ್ಲ. ಪೂರ್ವದಲ್ಲಿ ಅನುದಿನ ರುಕ್ಮಿಣಿಗೆ ಭೂತ ಸಂಚಾರವಾಗುತ್ತಿತ್ತು. ಈಗ 7 ದಿನಗಳ ತನಕ ಅದರ ವರ್ತಮಾನವೇ ಇದ್ದಿಲ್ಲ. ಶ್ರೀಮಂತನಿಗಾದರೂ ಬಹು ಆನಂದವಾಗಿ ಆ ಚರಿತ್ರ ಪಠಣವು ಸುಖಕರವಾಯಿತು. ಈಗ ಸರ್ವರಲ್ಲಿಯೂ ಅಭೇದ ಭಾವನೆಯಿಂದ ವರ್ತಿಸುವ ಆ ಸದ್ಗುರು ಸಿದ್ಧಾರೂಢರ ಪಾದದರ್ಶನ ಪಡೆದುಕೊಳ್ಳಬೇಕು. ನನಗೆ ಅವರ ಮೇಲೆ ಶ್ರದ್ಧೆ ಇರಲಿಲ್ಲ, ಆದರೂ ನಮ್ಮ ಆಪತ್ತನ್ನು ಪರಿಹಾರ ಮಾಡಿದರು. ಈಗ ರುಕ್ಮಿಣಿಯನ್ನು ಕರೆದುಕೊಂಡು ಆತನ ಪಾದಕ್ಕೆ ಶರಣ ಹೋಗಬೇಕು ಎಂದು ನುಡಿದನು. ಚರಿತ್ರ ಪಠಣವು ಮುಗಿಯಿತು. ಆದರೆ ಕಾಲಕರ್ಮವಶವಾಗಿ ಏನು ಆಯಿತೆಂದರೆ, ಮಧ್ಯಾಹ್ನ ಕಾಲದಲ್ಲಿ ರುಕ್ಮಿಣಿಯು ಅಶ್ವತ್ಥದ ಕಟ್ಟೆಯ ಮೇಲೆ ಕುಳಿತಿದ್ದಳು. ಆ ಕಟ್ಟೆ ಉನ್ನತವಾಗಿದ್ದು ಅಲ್ಲಿಂದ ರುಕ್ಮಿಣಿಯು ಕೆಳಗೆ ಇಳಿಯುತ್ತಿರುವಾಗ ಅಕಸ್ಮಾತ್ತಾಗಿ ಮಸ್ತಕ ಭ್ರಮನಾಗಿ ಅಲ್ಲಿಗೆ ಅಪ್ಪಳಿಸಿದಂತೆ ಬಿದ್ದಳು. ತಲೆಯು ಕಲ್ಲಿಗೆ ಬಡಿದು ದರದರನ್ನೇ ರಕ್ತ ಹರಿಯಿತು. ಆಗ ತಂದೆಯು ಓಡಿ ಬಂದು ನೋಡುವಾಗ ಅವಳ ಪ್ರಾಣವೂ ಹೋಗಿತ್ತು. ಇದನ್ನು ನೋಡಿ ಬಹು ದುಃಖದಿಂದ ಆತನು, ಹೇ ಸಿದ್ಧಾರೂಢನೇ, ಏನು ಮಾಡಿದಿ? ನಿನ್ನ ಕೃಪೆಯಿಂದ ಭೂತವು ದೂರವಾಯಿತು, ಆದರೆ ಕೂಡಲೇ ನನ್ನ ಮಗುವು ಹೋಯಿತು. ಇದು ನಿನ್ನ ಕೀರ್ತಿಗೆ ಒಳ್ಳೆಯದಲ್ಲ. ನಿನ್ನ ಮೇಲೆ ನನ್ನ ಶ್ರದ್ಧೆ ಇರಲಿಲ್ಲ, ಆದರೂ ನಮ್ಮ ಆಪತ್ತನ್ನು ಪರಿಹರಿಸಿ ಈಗ ನೀನು ಪ್ರಿಯ ಪುತ್ರಿಯೇ ಸಾಯುವುದರಿಂದ ನಿನ್ನ ಕೀರ್ತಿಗೆ ಬಾಧೆಯು ಬಂತು. ನಿನ್ನ ನಾಮವನ್ನು ಜಪಿಸುತ್ತಾ ನಿನ್ನ ಚರಿತ್ರವನ್ನು ಪಠಿಸುತ್ತಾ ಇದ್ದು ಅದು ಮುಗಿದ ಕೂಡಲೇ ಹುಡುಗಿಯು ತೀರಿಕೊಂಡಳು ಎಂದು ಜನರು ಅನ್ನುವರು. ಈ ಕಂಟಕವು ಯಾರಿಗೆ ಹತ್ತುವುದು? ನೀನು ಒಂದು ವೇಳೆ ಈಗ ಸುಮ್ಮನೆ ಇದ್ದು ನನ್ನ ಈ ಮಗಳನ್ನು ಸಾಯಲಿಕ್ಕೆ ಬಿಟ್ಟಿದೆ, ನಿನ್ನ ಭಕ್ತಿ ಮಾಡುತ್ತಲೇ ಸಾಯುತ್ತಾರೆ ಎಂದು ಜನರು ಅನ್ನುವರು. ಆದ್ದರಿಂದ ಹೇ ದಯಾಳುವೆ, ಬೇಗನೆ ಓಡಿ ಬಂದು ನಿನ್ನ ಬಿರುದನ್ನು ರಕ್ಷಿಸು. ನಿನ್ನನ್ನು ಕುರಿತು ಶರಣು ಬಂದಿದ್ದ ಈ ಮಗಳನ್ನು ಕಾಲ್ನ ಕೈಯಲ್ಲಿ ಕೊಡಬೇಡ ಎಂದು ದೀರ್ಘಸ್ವರದಿಂದ ಶ್ರೀಮಂತನು ಅಳುತ್ತಿರುವಾಗ ಅಲ್ಲಿ ಒಬ್ಬ ಸಾಧು ಪ್ರಾಪ್ತನಾದನು. ಆತನ ಶಾಂತವಾದ ಮುಖವನ್ನು ನೋಡಿದ ಕ್ಷಣ ಶ್ರೀಮಂತನು ಸ್ತಬ್ಧನಾದನು. ಆ ಸಾಧುವಿನ ಮಸ್ತಕಕ್ಕೆ ಒಂದು ಕೆಂಪು ವಸ್ತ್ರವು ಮುಸುತ್ತಿದ್ದು ಮೈ ಮೇಲೆ ಕ್ಯಾವಿ ಬಣ್ಣದ ಶಾಲು ಹೊತ್ತಿದ್ದು ಅಂತರ ಕಂಠದಲ್ಲಿ ರುದ್ರಾಕ್ಷಿ ಮಾಲೆಯು ನಾಮಹಸ್ತದಲ್ಲಿ ಕಮಂಡಲವು ಶೋಭಿಸುತ್ತಿದ್ದವು. ಈ ಪ್ರಕಾರವಿರುವ ಆ ದಿವ್ಯ ಸನ್ಯಾಸಿಯು ಬಂದು ಶ್ರೀಮಂತನನ್ನು ಕುರಿತು, ಈ ಕಣ್ಣಿಗೆ ಏನಾಯಿತು? ನೀನು ಯಾಕೆ ವಿಲಾಪ ಮಾಡುತ್ತೀ ಎಂದು ಕೇಳಲು ಶ್ರೀಮಂತನು, ಹೇ ಯತಿವರ್ಯ, ನನ್ನ ದುಃಖವನ್ನು ನಿನಗೇನು ಹೇಳಲಿ? ಸಿದ್ಧ ಭಕ್ತಿಗೆ ಹತ್ತಿದ ಕೂಡಲೇ ನನ್ನ ಸಂಸಾರವೆಲ್ಲ ದುಃಖಮಯವಾಗಿ ಹೋಯಿತು. ಒಬ್ಬ ಸಾಧು ವಚನದ ಮೇಲೆ ವಿಶ್ವಾಸವಿಟ್ಟು ಈ ಹುಡುಗಿಯು 7 ದಿನಗಳಿಂದ ಸಿದ್ಧ ಚರಿತ್ರೆ ಪಾರಾಯಣ ಮಾಡುತ್ತಾ ಇರುವಾಗೆ ಕಡೆಗೆ ಇವಳ ಪ್ರಾಣವೇ ಹೋಯಿತು ಎಂದು ಅಂದ ಕಠೋರ ವಚನವನ್ನು ಕೇಳಿ ಆ ಸಾಧುವು ತನ್ನ ಕಿವಿ ಮೇಲೆ ಕೈಯಿಟ್ಟು, ಶಿವಶಿವ, ಈ ಶ್ರೀ ಸಿದ್ಧಾರೂಢರ ಮೇಲೆ ದುರ್ತರವಾದ ಅಪವಾದವು ಬರುವಂತದ್ದಾಯಿತಲ್ಲ. ಕಾಲಕರ್ಮದಶದಿಂದ ಈಕೆಗೆ ಮೃತ್ಯು ಬಂದಿದ್ದು ಸದ್ಗುರುವಿನ ಮೇಲೆ ನಿಮಿತ್ತ ಬಂತು. ಆತನ ಮೇಲೆ ನೀನು ದೋಷ ಹೊರಿಸಿ ನಿನ್ನ ಹಿತವನ್ನು ಕಳೆದುಕೊಳ್ಳಿವಿ. ಆದರೆ ನನ್ನನ್ನು ಇಲ್ಲಿಗೆ ಕಳುಹಿಸಿರುವುದರಿಂದ ಆತನು ಇಷ್ಟು ದಯಾಳುನಿದ್ದಾನೆಂದು ನೀನೇ ನೋಡಿಕೋ. ಹೇಳುತ್ತೇನೆ ಕೇಳು. ಭಕ್ತರ ಮೇಲೆ ಸಿದ್ಧನಾಥನಿಗೆ ವಿಶೇಷ ದಯೆ ಇರುವುದು. ನಿನ್ನೆ ದಿವಸ ಆತನಿಗೆ ಭೇಟಿಯಾದಾಗ ಆತನು ಹೇಳಿದ್ದು ಕೇಳಿ ನನಗೆ ಆಶ್ಚರ್ಯವಾಯಿತು. ನನ್ನನ್ನು ಕುರಿತು, ಬಾರಪ್ಪ ಯತಿರಾಯ, ನಾಳೆ ನೀನು ಒಬ್ಬಾಕೆ ಮರಣವನ್ನು ನೋಡುವಿ. ಅವಳ ಮುಖದಲ್ಲಿ ಈ ವಿಭೂತಿಯನ್ನು ಹಾಕಿ ಅವಳನ್ನು ಬದುಕಿಸು ಎಂದು ಆ ಸದ್ಗುರುನಾಥನಂದನು. ಆ ಸಮಯದಲ್ಲಿ ಅದನ್ನು ನಾನು ಕೇಳಿ ಚಕಿತನಾದೆ. ಆದರೆ ಆ ಮಾತು ಈಗ ನಿಜವಾಯಿತು. ಆ ಸಿದ್ಧ ಸಮರ್ಥನು ಸರ್ವಜ್ಞನಿರುವನು. ಆತನ ಕೃಪೆಯಿಂದ ಸತ್ತವಳು ಈಗ ಬದುಕುವಳು ಎಂದು ಹೇಳಿ ಆ ಯತಿಯು ತನ್ನ ಬಟವೆಯೊಳಗಿಂದ ವಿಭೂತಿಯನ್ನು ತೆಗೆದು ಬಲಗೈಯಲ್ಲಿ ಹಿಡಿದು ಆ ಮೃತ್ಯು ಹೊಂದಿದವಳನ್ನು ಕುರಿತು ಮಾತನಾಡುತ್ತಾನೆ. ಶ್ರೀ ಸದ್ಗುರು ಸಿದ್ಧಾರೂಢರ ಪ್ರಕಾರ ವಿಭೂತಿಯನ್ನು ಸತ್ಯವಾಗಿ ಆತನ ಆಜ್ಞೆಯಿಂದ ನಿನ್ನ ಮುಖದಲ್ಲಿ ಹಾಕುತ್ತೇನೆ, ತೊರೆಯಿಂದ ಹೇಳು ಎಂದು ಅನ್ನುತ್ತಾ ರುಕ್ಮಿಣಿಯ ಬಾಯಿಯೊಳಗೆ ವಿಭೂತಿಯನ್ನು ಹಾಕಿ ಸಿದ್ಧನಾಮ ಗರ್ಜನೆಯನ್ನು ಮಾಡಿದನು. ರುಕ್ಮಿಣಿಯು ಆ ಭಯಂಕರವಾದ ಮರಣ ವಾರ್ತೆಯನ್ನು ಕೇಳಿ ಅಸಂಖ್ಯಾತ ಜನರು ಕೂಡಿದ್ದರಿಂದ ಅವರೆಲ್ಲರೂ ಈಗ ಅವಳನ್ನು ನೋಡುತ್ತಿರುವಾಗ ಅದ್ಭುತವಾದ ಚಮತ್ಕಾರವಾಯಿತು. ಯತಿವರನು ಆಕೆಯ ಬಾಯಿಯೊಳಗೆ ವಿಭೂತಿ ಹಾಕಿ
ನಾಮಗರ್ಜನೆ ಮಾಡಿದಾಕ್ಷಣ ರುಕ್ಮಿಣಿಯು ಕಣ್ಣು ತೆರೆದು ನೋಡುವಂತಳಾದಳು. ಶ್ರೀಮಂತನಿಗೆ ಅತ್ಯಂತ ಹರ್ಷವಾಯಿತು. ಆತನು ಓಡಿ ಬಂದು ಯತಿಯ ಚರಣಗಳನ್ನು ಹಿಡಿದನು. ರುಕ್ಮಿಣಿಯು ಆಗ ಎದ್ದು ಕುಳಿತಳು. ಇದನ್ನು ನೋಡಿ ಸರ್ವ ಜನರ ಮನಸ್ಸಿಗೆ ಆನಂದವಾಯಿತು. ಕೂಡಲೇ ಯತಿಯು ಅದೃಶ್ಯನಾದನು. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟು ಈತನು ಸದ್ಗುರುವೇ, ಮತ್ತೊಬ್ಬನಲ್ಲ ಎಂದು ಹೇಳುತ್ತಾ ಸಿದ್ಧನಾಮದಿಂದ ಗರ್ಜಿಸುವುದರಾದರು. ರುಕ್ಮಿಣಿಯು ತಾಯಿಯು ಮನೆಯಲ್ಲೇ ಇದ್ದಿಲ್ಲ. ಆದರೆ ಈಗ ಓಡಿ ಬಂದು ಪುತ್ರಿಯನ್ನು ಅಪ್ಪಿಕೊಂಡು ಬಹು ಪ್ರೇಮದಿಂದ ಅಳುತ್ತಿರುವಳು. ರುಕ್ಮಿಣಿಯು ಸಶಕ್ತಳಾದ ಕೂಡಲೇ ಅವರೆಲ್ಲರೂ ಒಬ್ಬಳಿಗೆ ಹೋಗಿ ಅವಳನ್ನು ಬದುಕಿಸಿದ ಸಿದ್ಧಾರೂಢರ ದರ್ಶನ ಮಾಡಬೇಕೆಂಬ ಹೇತುವಿನಿಂದ ಹೊರಟರು. ಸಿದ್ಧಾಶ್ರಮಕ್ಕೆ ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದ ಕೂಡಲೇ ಜನರು ಶ್ರೀಮಂತನಿಗೆ ಹೇಳುತ್ತಾರೆ, ರುಕ್ಮಿಣಿಯು ಪ್ರಕೃತಿಯು ಈಗ ಹೀಗಿದೆ. ಸಿದ್ಧರಾಯರ ವಚನವನ್ನು ಕೇಳಿ ಶ್ರೀಮಂತರು ತಾನು ಹೇಳುವ ಮೊದಲನೇ ಈ ವರ್ತಮಾನವು ಇವರಿಗೆ ಹೇಗೆ ತಿಳಿಯಿತು ಎಂದು ಚಿಂತಿಸಿ ಆಶ್ಚರ್ಯಪಟ್ಟರು. ಆಮೇಲೆ ಹಣ್ಣು ಕಾಯಿ ಕಾಣಿಕೆ ಮುಂತಾದನ್ನು ಸದ್ಗುರುಗಳಿಗೆ ಅರ್ಪಿಸಿ ರುಕ್ಮಿಣಿಯು ಅವರ ಚರಣಗಳಿಗೆ ಬಹು ಪ್ರೇಮದಿಂದ ಬಿದ್ದಳು. ಶ್ರೀಮಂತನು ಸಮೂಲವಾಗಿ ಅವಳ ವೃತ್ತಾಂತವನ್ನು ಸಿದ್ಧಾರೂಢರಿಗೆ ನಿವೇದಿಸಿ, ಹೇ ಕೃಪಾಳುವಾದ ಸಿದ್ಧನಾಥನೇ, ನೀನೇ ರುಕ್ಮಿಣಿಯನ್ನು ಬದುಕಿಸನಾದಿ ಮತ್ತು ನಿನ್ನ ಭಕ್ತಿಯನ್ನು ನಮ್ಮಲ್ಲಿ ಉತ್ಪನ್ನ ಮಾಡಿ ನಮ್ಮನ್ನಾದರೂ ಉತ್ತರಿಸುವನಾದಿ ಎಂದು ಹೇಳಿದರು. ಸರ್ವರು ಇದನ್ನು ಕೇಳಿ ಜಯ ಜಯಕಾರ ಮಾಡಿ ಸಿದ್ಧನಾಮವನ್ನು ಘರ್ಷಿಸುತ್ತಿದ್ದರು. ಅನಂತರ ಸದ್ಗುರು ಆಜ್ಞೆಯನ್ನು ಪಡೆದುಕೊಂಡು ಎಲ್ಲರೂ ಸ್ವಸ್ಥಾನಕ್ಕೆ ಹೋದರು. ಈಗ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ. ಶ್ರೀಮಂತನೇ ಮುಮುಕ್ಷು ಜೀವನು. ಅವನ ಪುತ್ರಿಯಾದ ರುಕ್ಮಿಣಿಯು ಸದ್ಭಕ್ತಿಯು ಅವರಿಗೆ ಸಂಸಾರವೆಂಬ ಭೂತದ ಬಾಧೆಯಾಗಿತ್ತು. ವೈರಾಗ್ಯನ ಕೂಡ ಲಗ್ನವಾಗದ ಹೊರತು ಸದ್ಭಕ್ತಿಯ ಬಾಧೆಯು ಹೋಗಲಾರದೆಂದು ಆ ಭೂತದ ಪೀಡೆಯಾದಾಗ ತನಗೆ ವಿವಾಹ ಮಾಡಬೇಕೆಂದು ಅವಳು ಹೇಳುತ್ತಿದ್ದಳು. ಆಗ ಶರಣಪ್ಪನೆಂಬ ಸದ್ಗುರು ಬಂದು ಅವಳಿಗೆ ನಾಮಸ್ಮರಣೆ ಮತ್ತು ಸಿದ್ಧಚರಿತ್ರದ ಪಾರಾಯಣವನ್ನು ಮಾಡಲಿಕ್ಕೆ ಹೇಳಿದನು. ಅದರಿಂದ ಸಂಸಾರ ಬಾಧೆಯೂ ಹೋಯಿತು. ಆದರೂ ಪ್ರಾರಬ್ಧ ಭೋಗವು ಆತ್ಮಬದ್ಧತೆಯಿಂದ ಭಕ್ತಿಯು ಕಾಲವಶಳಾದಂತೆ ಕಾಣಿಸುತ್ತಿದ್ದರು. ಸದ್ಗುರು ಬಂದು ಭಕ್ತಿಗೆ ಚೇತರಿಸಿದ ಕೂಡಲೇ ಅವಳು ಸಶಕ್ತಳಾದಳು. ಶ್ರೀ ಸಿದ್ಧಾರೂಢ ಸದ್ಗುರುರಾಯನದೇ ಅದೆಲ್ಲ ಆಟವಿರುತ್ತದೆ. ಅಂತರಂಗವನ್ನು ನಿರ್ಮಲ ಮಾಡಿದ ತಕ್ಷಣದಲ್ಲೇ ಸರ್ವತ್ರದಲ್ಲಿ ಆ ಗುರುದೇವನೇ ಕಾಣಿಸುವನು. ಅವನನ್ನು ಹೃದಯದಲ್ಲಿ ಸದಾ ಧ್ಯಾನ ಮಾಡುವುದರಿಂದ ಅಂತರಂಗವು ಶುದ್ಧವಾಗಿ ಒಳವರೆಗೆ ಸರ್ವ ವಸ್ತುಗಳ ರೂಪದಿಂದ ಆತನೇ ಭಾವಿಸುತ್ತಾನೆ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 48ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸ